ಅಲರ್ಜಿ 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 ಯಾರಿಗೆಲ್ಲ ಯಾವುದೇ ರೀತಿಯ ಅಲರ್ಜಿ ಇದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಮಟ್ಟ ನೋಡಿ. ಅಲರ್ಜಿ ನಿಮ್ದು ಜಸ್ಟ್ ರನ್ನಿಂಗ್ ನೋಸ್ ಆಗಿರ್ಬೋದು, ರೈನೈಟಿಸ್, ವಾಸೋಮೋಟರ್ ರೈನೈಟಿಸ್, ಬ್ರಾಂಕೈಟಿಸ್, ಇಲ್ಲ ಅಲ್ಸರೇಟಿವ್ ಕೊಲೈಟಿಸ್, ಮೀನ್ಸ್ ಎನಿಥಿಂಗ್. ಓಕೆ, ಸೊ ಅಲರ್ಜಿ ನಾವು ಅನ್ಕೊಂತೀವಿ ಕೇವಲ ಒಂದು ಡಸ್ಟ್, ಮೈಟು, ಪಾಲನ್, ಪೊಲ್ಯೂಷನ್, ಇಲ್ಲ ನಾವು ಹಾಕೋ ಪರ್ಫ್ಯೂಮು, ಇಲ್ಲ ನಾವು ತಿನ್ನೋ ಆಹಾರ ಅಂತ. ಅಂದ್ರೆ ಈ ಕೆಲವೊಬ್ರಿಗೆ ಎಗ್ಗು, ಮಿಲ್ಕು, ಈ ಬದನೆಕಾಯಿ, ಮಶ್ರೂಮು, ಆಮೇಲೆ ಇನ್ನು ಕೆಲವೊಬ್ರಿಗೆ ಅಂದ್ರೆ ಈ ಯಾವುದೇ ರೀತಿಯ ಈ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಅಂದ್ರೆ ಆಗಲ್ಲ. ಸೊ ಈ ಒಂದು ಅಲರ್ಜಿ ಆಗ್ಲಿಕ್ಕೆ ಮೂಲ ಕಾರಣ ಏನು? ಓಕೆ, ಸೊ ಯಾವಾಗ ನಮ್ಮ ಇಮ್ಯುನಿಟಿ ಕಡಿಮೆ ಇರುತ್ತೆ, ನಮ್ಮ ಬಾಡಿ ಸ್ಟ್ರೆಸ್ ಅಲ್ಲಿ ಇರುತ್ತೆ, ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಅವಾಗ ನಮಗೆ ಈ ಒಂದು ಅಲರ್ಜಿ ತುಂಬಾ ಜಾಸ್ತಿ ಆಗುತ್ತೆ. ಬಹಳಷ್ಟು ಜನ ಗೊತ್ತೇ ಇಲ್ಲ, ಈ ಒಂದು ವಿಟಮಿನ್ ಡಿ ಕಡಿಮೆ ಇರುತ್ತೆ ಬಹಳಷ್ಟು ಜನ ಅಲರ್ಜಿ ಆಗೋರಿಗೆ. ವಿಟಮಿನ್ ಸಿ, ಜಿಂಕ್, ಸೆಲೆನಿಯಂ ಇವೆಲ್ಲನೂ ಕಡಿಮೆ ಇರುತ್ತೆ. ಯಾರು ಸರಿಯಾಗಿ ನಿದ್ದೆ ಮಾಡಲ್ಲ. ಸೊ ಎಷ್ಟೊಂದು ಜನ ನಮ್ಮ ಪೇಷಂಟ್ ಸ್ಕಿನ್ ಅಲರ್ಜಿ ಆಗಿ ಬರ್ತಾರೆ. ಸೊ ಸ್ಕಿನ್ ಅಲರ್ಜಿ ಅಂದ್ರೆ ಸ್ಕಿನ್ನಿಂದಾನೇ ಆಗ್ಬೇಕು ಅಂತ ಇಲ್ಲ. ಈವನ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲ, ಸೊ ನಿಮ್ಗೆ ಸರಿಯಾಗಿ ಪಚನ ಕ್ರಿಯೆ ಆಗ್ತಿಲ್ಲ ಅಂತಂದ್ರು ಸ್ಕಿನ್ ಅಲ್ಲಿ ಸೊ ಗಾದ್ರೆ ತರ ಬರ್ತವೆ. ಎಕ್ಸಿಮಾ, ಇಲ್ಲ ಪರ್ಪುರ, ಇಲ್ಲ ಈ ರ್ಯಾಶಸ್, ಯಾವ ತರ ಬೇಕಾದ್ರೂ ಬರುತ್ತೆ. ಓಕೆ, ಅದೇ ರೀತಿ ನಿಮ್ಗೆ ರೈನೈಟಿಸ್ಗೆ ಈ ಧೂಳು, ಡಸ್ಟ್, ಆಮೇಲೆ ಈ ಪೊಲ್ಯೂಷನ್, ಆ ತರದಿಂದ ಅವೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಯಾವಾಗ ಅದು ಟ್ರಿಗರ್ ಆಗುತ್ತೆ, ಈ ಊದ್ಬತ್ತಿ, ಇಲ್ಲ ಕೆಲವೊಂದು ಪರ್ಫ್ಯೂಮ್, ಕೆಲವೊಂದು ಸ್ಟ್ರಾಂಗ್ ಸ್ಮೆಲ್, ಕೆಲವೊಂದ್ಸಲ ಒಗ್ಗರಣೆ, ಸೊ ಈ ತರ. ಸೊ ಬಹಳಷ್ಟು ಜನಕ್ಕೆ ಯಾರು ವರ್ಷಾನುಗಟ್ಲೆಯಿಂದ ಸಿಂಪಲ್ ಅಲರ್ಜಿ ಅಲ್ಲ, ಕೆಲವೊಬ್ರಿಗೆ ಅಲರ್ಜಿ ಎಷ್ಟು ಸಿವಿಯರ್ ಆಗಿ ಹೋಗುತ್ತಂದ್ರೆ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಉಸಿರಾಡಕ್ಕೂ ಆಗಲ್ಲ, ಇನ್ನೇನು ಸಾಯೋ ಸ್ಟೇಜಿಗೆ ಹೋಗಿರೋದು, ಆಂಜಿಯೋಎಡಿಮಾ, ಈ ತರ ಒಂದು ಸ್ಟೇಜಿಗೆ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಯಾರ್ಯಾರಿಗೆ ಅಲರ್ಜಿ ಇದೆ ಪ್ಲೀಸ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ನಿಮ್ಮ ಒಂದು ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ. ಯಾಕಂದ್ರೆ ಅಲರ್ಜಿ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ, ಇದರ ನೆಕ್ಸ್ಟ್ ಭಾಗದಲ್ಲೂ ಇದೆ. ಸೊ ಯೂಶಲಿ ನಾವು ಅಲರ್ಜಿ ಇರೋರಿಗೆ ಒಂದು ಫುಡ್ ಅಲರ್ಜಿ ಪ್ಯಾನಲ್ ಅಂತ ಮಾಡ್ತೀವಿ. ಅಲರ್ಜಿ ಪ್ಯಾನಲ್ ಅಂದ್ರೆ ಫುಡ್ ಪ್ಯಾನಲ್ ಅಂತ, ಅದರೊಳಗೆ 140 ಟೆಸ್ಟ್ ಬರ್ತವೆ. ಸೊ ಸಿಂಪಲ್ ಟೆಸ್ಟ್ ಅಂತ ನಾವು IgE ಅಂತ ಮಾಡ್ತೀವಿ. ಅದು ಎಷ್ಟು ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ನಿಮ್ಮ ಆಂಟಿ IgE ಅಂತ ಹೇಳಿ ಅದ್ರೊಳಗಡೆ ಗೊತ್ತಾಗುತ್ತೆ ನಿಮ್ದು ಆಂಟಿಬಾಡೀಸ್ ಎಷ್ಟು ಲೆವೆಲ್ಸ್ ಎಲ್ಲ ಎಷ್ಟು ಜಾಸ್ತಿ ಇದೆ ಅಂತ ಹೇಳೆಲ್ಲ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಅಲರ್ಜಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಪ್ಲೀಸ್ ನನ್ನ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್.